ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನೂ ಇಲ್ಲ, ಇವತ್ತು ಇದು ಪಾಲಕ್ ಸೊಪ್ಪಿಂದು ದಾಲ್ ಮಾಡ್ತಾಯಿದ್ದೀನಿ, ದಾಲ್ ಫ್ರೈ ಅಂತ ಹೇಳ್ಬಿಟ್ಟು. ಅದಕ್ಕೆ 1 ಕಪ್ಪು ಫುಲ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ, ಇನ್ನು ಅರ್ಧ ಕಪ್ಪು ಕಡಲೆಬೇಳೆ ತೊಗೊತೀನಿ. ಆಮೇಲೆ ಒಂದು ಸ್ವಲ್ಪ ಸ್ಪಿನಾಚು, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಜೀರಿಗೆ, ರೆಡ್ ಚಿಲ್ಲಿ ಪೌಡರು, ಅರಿಶಿನ, ಆಮೇಲೆ ಧನಿಯಾ ಪೌಡರು, ಜೀರಿಗೆ ಪೌಡರು, ಆಮೇಲೆ ರೆಡ್ ಸ್ಪೈಸ್ ಇರುತ್ತಲ್ಲ, ತುಂಬ ಖಾರ ಇರೋದು, ಅದರ ಸ್ವಲ್ಪ ಪೌಡರು, ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ, ಆನಿಯನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಫ್ರೈ ಮಾಡೋಕ್ಕೆ. ಆಮೇಲೆ ಇದು ಬೇಕು ಏನದು, ಸ್ವಲ್ಪ ಆಮ್ಚೂರ್ ಪೌಡರ್, ಯಾಕಂದ್ರೆ ಹುಳಿ ಇದಕ್ಕೆ ಹಾಕಲ್ಲ, ಹುಳಿಸೆಹಣ್ಣು, ಸ್ವಲ್ಪ ಆಮ್ಚೂರ್ ಪೌಡರು, ಸ್ವಲ್ಪ ಗರಂ ಮಸಾಲ, ಅದಷ್ಟಿದ್ರೆ ಆಗುತ್ತೆ. ಈಗ ಇದನ್ನು ತೊಳಿಬೇಕು. ಇದು 1 ಕಪ್ಪು, ಅರ್ಧ ಕಪ್ಪು ಕಡಲೆಬೇಳೆ ಹಾಕ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು. ಇವಾಗ ಬೇಳೆ ಹಾಕ್ತಾಯಿದ್ದೀನಿ. ಬೇಳೆ ಹಾಕಿದ್ದೀನಿ ಇವಾಗ ಇದು ಮಾಡೋಕ್ಕೆ, ಕುಕ್ ಆಗೋಕ್ಕೆ, ಅದು ಬೇಯಬೇಕು. ಬೇಯೋ ಅಷ್ಟರಲ್ಲಿ ಇವಾಗ ಟೊಮೆಟೊ ಹೆಚ್ಚಿಕೊಬಿಟ್ಟು, ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪನ್ನೆಲ್ಲ ಹೆಚ್ಚಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಇದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಬೇಳೆ ಜೊತೆಲಿ ಬೇಯಲಿ ಅಂತ ಹಾಕ್ತೀನಿ, ಸ್ವಲ್ಪ ಬೇಳೆಗೆಲ್ಲ ಹೋಗಲಿ ಅಂತೇಳಿ. ಬೇಳೆ ಜೊತೆಲಿ ಸ್ವಲ್ಪ ಮಿಕ್ಸ್ ಆಗಲಿ ಅಂತೇಳಿ, ಇಲ್ಲಾಂದರೆ ಪ್ಲೇನ್ ಅಂತ ಅನ್ಸುತ್ತೆ, ಅದಕ್ಕೆ ಖಾರದ ಮಾತ್ರ. ಆಮೇಲೆ ಬೇರೆ ಎಲ್ಲ ಮಸಾಲೆ ಹಾಕ್ಬೇಕು. ಇವಾಗ ಅದು ಬೇಳೆ ಬೇಯಕ್ಕೆ ಹಾಕಿದ್ದೀನಿ, ಬೇಳೆ ಬೇಯಲಿ. ಇಲ್ಲೆಲ್ಲ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಏನು ಅಂದರೆ ಟೊಮೆಟೊ ಹಾಕೊಳ್ಳೋಣ, ಯಾಕಂದ್ರೆ ಮುಕ್ಕಾಲು ಕುಕ್ ಆಗಿದೆ. ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಹೊತ್ತು ಇದು ಕುಕ್ ಆದಮೇಲೆ ಸ್ಪಿನಾಚು ಹಾಕೋಣ. ಇವಾಗ ಟೊಮೆಟೊ ಅರ್ಧ ಬೆಂದಿದೆ. ಇವಾಗ ಇದನ್ನು ಸ್ಪಿನಾಚ್ ಹಾಕೋಣ, ಪಾಲಕ್ ಸೊಪ್ಪನ್ನ ಕಟ್ ಮಾಡಿರೋದು. ಇದಕ್ಕೇನು ಜಾಸ್ತಿ ಹೊತ್ತು ಬೇಯೋದು ಬೇಡ, ಸ್ವಲ್ಪ ಹೊತ್ತಿಗೆ ಎಲ್ಲ ಆಗೋಗ್ಬಿಡುತ್ತೆ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದು ಮಸಾಲ ಹಾಕ್ತಾಯಿದ್ದೀನಿ. ಇದರಲ್ಲಿ ರೆಡ್ ಚಿಲ್ಲಿ ಪೌಡರು, ಅದು
ಕೆಂಪು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಆಮೇಲೆ ಸ್ವಲ್ಪ ಮ್ಯಾಂಗೋ ಅದು ಡ್ರೈದು ಬರುತ್ತಲ್ಲ ಅದು ಪುಡಿ, ಆಮೇಲೆ ಕಸೂರಿ ಮೆಥಿ ಒಂದು ಸ್ವಲ್ಪ, ಗರಂ ಮಸಾಲ ಒಂದು ಸ್ವಲ್ಪ, ಅದಷ್ಟು ಸ್ವಲ್ಪ ಈ ಥರ ಸ್ಪೂನಲ್ಲೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದೊಂದು 2 ಸ್ಪೂನ್ ಅಷ್ಟು ಇದರಲ್ಲಿ ಬರುತ್ತೆ, ಅಷ್ಟು ಹಾಕ್ಬಿಟ್ಟು ಇವಾಗ ಅದರಲ್ಲಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಒಂದು ಕುದಿ ಬರಲಿ, ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅನ್ನದ ಜೊತೆಲಿ ತಿನ್ಬೋದು, ಚಪಾತಿ ಜೊತೆಲಿ ತಿನ್ಬೋದು, ನಾನ್ ಜೊತೆಲಿ ತಿನ್ಬೋದು. ಸ್ವಲ್ಪ ಗಟ್ಟಿನೂ ಆಗುತ್ತೆ, ನೀರು ಥರ ಇದೆಯಲ್ವ, ಅದು ಗಟ್ಟಿ ಆಗುತ್ತೆ. ತೊಗರಿಬೇಳೆ ಕರಗಿ ಬೆಂದ್ಬಿಡುತ್ತೆ ನೋಡು, ಅದರಿಂದ. ಕಡಲೆಬೇಳೆ ಅಷ್ಟೊಂದೆಲ್ಲ ಬೆಂದಿರಲ್ಲ, ಅದಕ್ಕೆ ಹಂಗಂಗೆ ಸಿಕ್ಕತ್ತೆ. ಸೊ ಚೆನ್ನಾಗಿ ತಿಕ್ಕಾಗಿ ಹಾಕ್ಬಿಟ್ಟು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಇನ್ನು ಆಫ್ ಮಾಡ್ತೀನಿ. ದಾಲ್ ಪಾಲಕ್ ರೆಡಿಯಾಗಿದೆ. ದಾಲು ಮತ್ತು ಪಾಲಕ್ ಸೊಪ್ಪು ಮಿಕ್ಸ್ ಮಾಡಿರೋದು. ಸೊ ದಾಲ್ ಪಾಲಕ್ ರೆಡಿಯಾಗಿದೆ. ಎಂಜಾಯ್ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ, ಹೆಲ್ತಿ ಬೇರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.